ಧಾರವಾಡ ತಾಲೂಕಿನ ಯಾದವಾಡ ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮೀ ಮಹಾಂತೇಶ್ಗಳಿಗೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ನೂತನ ಅಧ್ಯಕ್ಷರಿಗೆ ನಮ್ಮ ಪತ್ರಿಕಾ ಬಳಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ತಿಳಿಸುತ್ತಾ, ಅವರು ಈ ಹಿಂದೆ ಕೂಡ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಒಂದು ಉತ್ತಮವಾದ ಆಡಳಿತದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಸಾಕಷ್ಟು ಸುಧಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಒಂದು ಅಭಿವೃದ್ಧಿಪರ ಚಿಂತನೆಗಳುಳ್ಳ ವ್ಯಕ್ತಿಯವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವರು ಸಾಕಷ್ಟು ಒಂದು ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ಜಾರಿಗೊಳಿಸುವ ಮೂಲಕ ಅಭಿವೃದ್ಧಿಪರ ಚಿಂತನೆಯನ್ನು ಹೊಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯೂಸ್ಗೆ ಅವರು ಏನು ಮಾಹಿತಿ ನೀಡ್ತಾರೆ? ಎಲ್ಲರಿಗೂ ಯಾದವಾಡ ಗ್ರಾಮದ ಗುರು ಹಿರಿಯರಿಗೆ ಹಾಗೂ ನಮ್ಮ ಸರ್ವ ಸದಸ್ಯರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ನನ್ನ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಈಗ ಯಾದವಾಡ ಗ್ರಾಮ ಪಂಚಾಯತಿಯನ್ನು ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ನಮ್ಮ ಯಾದವಾಡ ಗ್ರಾಮವನ್ನು ಉತ್ತಮ ಗ್ರಾಮ ಪಂಚಾಯತಿಯನ್ನಾಗಿ ಹಾಗೂ ಉತ್ತಮ ಆಡಳಿತವನ್ನು, ಉತ್ತಮ ಆರೋಗ್ಯ, ಒಳ್ಳೆಯ ಶಿಕ್ಷಣ, ನೀರು, ಜನರಿಗೆ ಬೇಕಾದಂಥ ನೀರಿನ ಸೌಕರ್ಯ ಎಲ್ಲ ಸಹಕಾರ ಅಭಿವೃದ್ಧಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡ್ಬೇಕಂತ ನಾವು ಗುರಿಯನ್ನು ಹೊಂದಿದ್ದೇವೆ. ಇದಾವ್ರಿ ಸರ್. ಎಷ್ಟು ಮನೆ ಆಗ್ಯಾವ? ಸಾಧಾರಣ ಎಷ್ಟು ಮನೆ ಆಗ್ಯಾವ? ವಸತಿ ಫಲಾನುಭವಿಗಳ ಬೇಡಿಕೆ ಪಟ್ಟಿ ಐತ್ರಿ ಸರ್. ಐತ್ರಿ. ಈಗ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಮೇಡಮ್ ಟ್ಯಾಕ್ಸ್ ಸಿಸ್ಟಮ್ ಸುಧಾರಿಸಿದೆ ಸರ್. ಟ್ಯಾಕ್ಸ್ ಈಗ ಸುಧಾರಣೆ ಅವೇರ್ನೆಸ್ ಮೂಡಿಸಬೇಕಾಗ್ತದೆ. ಈಗ ಸ್ವಲ್ಪ ಸುಧಾರಣೆ ಸ್ವಂತ ಸಂಪನ್ಮೂಲ ಹೆಚ್ಚಾಗಬೇಕಾದ್ರೆ ಈಗ ಸ್ವಲ್ಪ ಸುಧಾರಣೆ ಆಗಿದೆ. ಈಗ ಎಲ್ಲ ಸುಗ್ಗಿದು ಐತಲ್ಲ ರೀ, ಜನ ಅಮೌಂಟ್ ಟ್ಯಾಕ್ಸ್ ಇದು ವಸೂಲಿ ಆಗತ್ತತ್ರಿ. ಆಗಿದ್ದಾವ್ರಿ, ಎಲ್ಲ ಆಗ್ಯಾವ್ರಿ. ಮಶಾನ ಅಭಿವೃದ್ಧಿ ಆಗಿದೆಯಾ? ಆಗೈತ್ರಿ. ಬೀದಿ ದೀಪ ಎಲ್ಲ ಅದಾವ್ರಿ. ನೀರಿಂದು ಏನು ಪ್ರಾಬ್ಲಮ್ ಇಲ್ಲ ರೀ. ನಮ್ಮ ಯಾದವಾಡಕ್ಕೆ ಡೈಲಿ ನೀರ್ ಬರ್ತತ್ರಿ. ಹಾಗಾಗಿ ಇದು ಒಟ್ಟ ಡೆಂಗು ಪಾಸಿಟಿವ್ ಯಾವ ಬಂದಿಲ್ಲ ನಮ್ಮ ಊರಲ್ಲಿ ಕೇಸ್. ಈಗ ನೀವು ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಈಗ ಪ್ರಾಥಮಿಕ ಶಾಲೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ನೀವು ವಿಸಿಟ್ ಮಾಡಿ ಡಾಕ್ಟರ್ಸ್ಗೆ, ಆಶಾ ಕಾರ್ಯಕರ್ತರಿಗೆ ಏನು ಗೈಡೆನ್ಸ್ ಮಾಡ್ತೀರಾ? ಮಾಡ್ತೇವ್ರಿ. ಅವ್ರಿಗೆ ಇಷ್ಟಕ್ಕಾಗಿ ವಾರ್ನಿಂಗ್ ಕೊಡ್ತೇವ್ರಿ ನಾವು. ಅದು ಪಶು ಆರೋಗ್ಯ ಒಂದ ಇಲ್ಲ ರೀ, ಅದೊಂದು ಮಾಡ್ಬೇಕನ್ನೋದು ಭಾಳ ಐತ್ರಿ ನಮ್ದು. ಎಲ್ಲ ಸರ್ವ ಸದಸ್ಯರದು ನಮ್ದು ಅದೊಂದು ಹಾಸ್ಪಿಟಲ್ ಒಂದು ಕಟ್ಟಿಸೋದು ಎಲ್ರದ್ದು ಇಚ್ಛೆ ಐತ್ರಿ. ಆಮೇಲೆ ಈಗ ನಿಮ್ಮಲ್ಲಿ ನೀವು ಆಡಳಿತದಲ್ಲಿ ಈಗ ನಿಮ್ಮ ಎಲ್ಲ ಸದಸ್ಯರು ನಿಮ್ಗೆ ಯಾವ ರೀತಿ ಸಹಕಾರ ಮಾಡ್ತಾರೆ? ಎಲ್ರು ಇಷ್ಟರು ಇದನ್ನ ಪರ್ಮಿಷನ್ ಇದನ್ನ ಕೇಳಿ ಎಲ್ಲಾರು ಓಕೆ ಅಂದಾಗನ ನಾವು ಕೆಲಸ ಪ್ರಾರಂಭ ಇಷ್ಟರು ಸಹಕಾರ ಕೊಡ್ತಾರೆ. ನಿಮ್ಗೆ ಎಷ್ಟು ಹೇಳಿ ಬರ್ತಾವ್ರಿ? ನಮ್ಗೆ 2 ಹೇಳಿರಿ, ಲಕ್ಮಾಪುರ, ನಮ್ದು ಯಾದವಾಡ. ಸಿಸಿ ರೋಡ್ ಎಲ್ಲ ಸರಿ ಇದೆ? ರೀ ಸರಿ. ಇಂಗು ಗುಂಡಿನೂ ಎಲ್ರು ಪ್ರತಿಯೊಬ್ಬರ ಮನೆಗೂ ಇಂಗು ಗುಂಡಿ ಅದ. ಈಗ ಚಕಡಿ ದಾರಿ ಮಾಡ್ಬೇಕಂತ ರೋಡ್ ಸಿಗ್ತಲ್ಲ, ಮಾಡ್ತಾರೆ. ಚಕಡಿಗೆ ಹೋಗಿ ದಾರಿ ಮಾಡಾಕ್ತೇವ್ರಿ ಹೊಲದ.